ಬನ್ನಿ ಈಗ ನೋಡೋಣ. ಕೇಂದ್ರ ಸರ್ಕಾರದ ನೇಮಕಾತಿ SSC ಅವರು ಕರೆದಿದ್ದಾರೆ. ಸುಮಾರು 39,481 ಪೋಸ್ಟ್ಗಳಿಗೆ ಈಗ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ, ನೇಮಕಾತಿ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡುತ್ತೆ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಪ್ರೀತಿಯ ಇನ್ಫೋಟೆಕ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಾಗಾದರೆ ಬನ್ನಿ ನೋಡೋಣ ನೇಮಕಾತಿಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ನೋಡಿ. ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿದ ದಿನಾಂಕ 5/9/24 ಜೊಳಗಿದೆ, 14/10/24 ಇದೆ. ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಮುಗಿಯುತ್ತದೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕುವ ದಿನಾಂಕ 14/10/24 ಅಕ್ಟೋಬರ್ 14 ಫೀಸ್ ತುಂಬುವ ದಿನಾಂಕ ಕೊನೆಯ 15. ಅದೇ ರೀತಿ ಏನಾದರೂ ನೀವು ಪೇಮೆಂಟ್ನಲ್ಲಿ ಮಾಡಿಫಿಕೇಷನ್ ಇದ್ದರೆ 5/11 7/11 2 ದಿನಗಳ ಕಾಲ ಕೊಟ್ಟಿದ್ದಾರೆ. ಎಕ್ಸಾಮ್ ಬಹುಶಃ ಫೆಬ್ರವರಿ ಅಥವಾ ಜನವರಿ ನಡೆಸುತ್ತಿದ್ದಾರೆ ಎಂದು ಆಲ್ರೆಡಿ ಈಗಲೇ ಹೇಳಿದ್ದಾರೆ. ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸ್ಯಾಲರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ನೋಡಿ, ಮೊದಲನೇ ತಮಿಳಿನಲ್ಲಿ ತೋರಿಸುವಾಗೆ ಸುಮಾರು ಪೇ ಸ್ಕೇಲ್ ನೋಡಿ 18,000ರಿಂದ ಹಿಡಿದು 56,900ವರೆಗೆ ಸುಮಾರು 50,000 ತನಕ ಎಲ್ಲ ಅಲೌನ್ಸ್ ಕೂಡ ಇರ್ತದೆ. ಇನ್ನು ವೇಕೆನ್ಸಿ ಬಗ್ಗೆ ಹೇಳೋದಾದರೆ ಇಲ್ಲಿ BSF, CSF, CRPF, SSB, ITBP, AR, SSF ಮತ್ತು NCB ಹೀಗೆ ಒಟ್ಟು 8 ಕ್ರೈಟೇರಿಯಾಗಳಿಗೆ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಒಟ್ಟು ಕೂಡಿ 39,481 ಹುದ್ದೆಗಳಿವೆ. ಇದರಲ್ಲಿ ಹೈಯೆಸ್ಟ್ ಇದ್ದುದು CRPF ಸುಮಾರು 11,541. ಇದಕ್ಕಿಂತ ಹೆಚ್ಚಿಗೆ ಇರುವುದು BSF ಅಂದರೆ ಸುಮಾರು 15,654 ಹುದ್ದೆಗಳಿವೆ. ಇದರಲ್ಲಿ ಮಹಿಳೆಯರಿಗೆ ಸುಮಾರು 3,869 ಹುದ್ದೆಗಳಿಗೆ ಮೀಸಲಿರಿಸಲಾಗಿದೆ. ಪುರುಷರಿಗೆ ಒಟ್ಟು 35,612 ಹುದ್ದೆಗಳು ಮೀಸಲಿವೆ. ಬನ್ನಿ ಹಾಗಾದರೆ ಮುಂದೆ ನೋಡೋಣ ಯಾವ ರೀತಿ ಏಜ್ ಇದೆ. ಏಜ್ಗೆ ಸುಮಾರು 18ರಿಂದ 23 ಏಜ್ವರೆಗೆ ಅಪ್ಲಿಕೇಶನ್ ಹಾಕಬಹುದು. ಅಂದರೆ ಡೇಟ್ ಆಫ್ ಬರ್ತ್ 2002ರಿಂದ 2007ವರೆಗೆ ಯಾರು ಜನಿಸಿದರೆ ಅವರಿಗೆ. STಗೆ 5 ವರ್ಷ ಕನ್ಸೆಷನ್ ಇದೆ, OBCಗೆ 3 ವರ್ಷ ಇದೆ, ಎಕ್ಸ್ ಸರ್ವಿಸ್ಮನ್ಗೆ 3 ವರ್ಷ ಆಫ್ಟರ್ ರಿಟೈರ್ಮೆಂಟ್. ಇನ್ನು NCC ಸರ್ಟಿಫಿಕೇಟ್ ಯಾರೆಲ್ಲ ಹೊಂದಿರೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಯಾಕಂದರೆ A ಸರ್ಟಿಫಿಕೇಟ್ ಹೊಂದಿದವರಿಗೆ 2% ಮಾರ್ಕ್ಸನ್ನು ಹೆಚ್ಚಿಗೆ ಸಿಗುತ್ತದೆ, B ಹೊಂದಿದವರಿಗೆ 3% ಸಿಗುತ್ತದೆ, C ಹೊಂದಿದವರಿಗೆ 5% ಮಿನಿಮಮ್ ಮಾರ್ಕ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ 100ಕ್ಕೆ 5% ಮಾರ್ಕ್ಸ್ ಡೆಫಿನೆಟ್ಲಿ. ಮತ್ತು ಅದೇ ರೀತಿ ಫಿಸಿಕಲ್ ಟೆಸ್ಟ್ ಬರೋದಾದರೆ ರೇಸ್ನಲ್ಲಿ ಮೇಲರಿಗೆ 5 ಕಿಲೋಮೀಟರ್ 24 ನಿಮಿಷ ಇದೆ ಮತ್ತು ಫಿಮೇಲ್ಗೆ 1.6 ಕಿಲೋಮೀಟರ್ 8 ನಿಮಿಷದಲ್ಲಿದೆ. ಅದೇ ರೀತಿ ಲಡಾಖ್ ಅವರಿಗೆ ಸೆಪ್ರೇಟ್ ಆಗಿದೆ. 1.6 ಕಿಲೋಮೀಟರ್ 7 ನಿಮಿಷದಲ್ಲಿದೆ, ಮಹಿಳೆಯರಿಗೆ 800 ಮೀಟರ್ 5 ನಿಮಿಷದಲ್ಲಿದೆ. ಇಲ್ಲಿ ಬೇರೆ ಬೇರೆ ಇದೆ, ಉಳಿದ ರೀಸನಿಗೆ ಬೇರೆ, ಲಡಾಖ್ ಅವ್ರಿಗೆ ಬೇರೆ. ಅದೇ ರೀತಿ ಮತ್ತು ಹೈಟ್ಗೆ ಸಂಬಂಧಪಟ್ಟಂತಾದರೆ ಮೇಲ್ಗೆ 170 ಸೆಂಟಿಮೀಟರ್ ಇದೆ, ಫಿಮೇಲ್ಗೆ 157 ಸೆಂಟಿಮೀಟರ್ ಬೇಕೇ ಬೇಕು. ಅದೇ ರೀತಿ ಚೆಸ್ಟ್ಗೆ ಸಂಬಂಧಪಟ್ಟಂತಾದರೆ ಅನ್ಎಕ್ಸೆಪ್ಟೆಡ್ ಅಂದರೆ ಎಕ್ಸ್ಪಾಂಡ್ ಇಲ್ಲದೆ 80 ಬೇಕು, ಮಿನಿಮಮ್ 5 ಎಕ್ಸ್ಪಾಂಡ್ ಆಗಲೇಬೇಕು. ನೆಕ್ಸ್ಟ್ ಅದೇ ರೀತಿ ನೀವು ಸೀಟ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ABC ಪ್ರಕಾರ ಹೋಗಬೇಕು. ಅಂದರೆ ನಿಮ್ಗೆ ಹೈಯೆಸ್ಟ್ ಪೋಸ್ಟಿಂದ ಬಿಲೋ ಪೋಸ್ಟ್ಗಳಿಗೆ ಹೋದರೆ ತುಂಬ ಒಳ್ಳೆಯದು. ಅಂದರೆ ಯಾವುದೇ ನಿಮ್ಮ ಮೆರಿಟ್ ಕೂತ್ರೆ ಸೆಲೆಕ್ಷನ್ ಆಗ್ತೀರಾ. ಈ ವಿಡಿಯೋ ನಿಮಗೆ ಉತ್ತಮ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.